ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ಬೆಂಗಳೂರಲ್ಲೇ ಇರುವಂತಹ ಸಿಗ್ನೇಚರ್ ಮಾಲ್ಗೆ. ಇದಿರುವಂಥದ್ದು ಆರ್ ನಗರಲ್ಲಿ. ಇದೇ ಮಾಲಲ್ಲಿ ಪ್ಲ್ಯಾಟ್ಫಾರ್ಮ್ 65 ಅಂತ ಹೇಳ್ಬಿಟ್ಟು ಒಂದು ರೆಸ್ಟೋರೆಂಟ್ ಇದೆ. ಇದು ಟ್ರೈನ್ ಥೀಮಲ್ಲಿ ಇರುವಂತಹ ರೆಸ್ಟೋರೆಂಟು. ಸೊ ನಾವು ಸಂಡೇ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಬಂದಿದ್ದೀವಿ. ಹಾಗೆ ಹೇಗೂ ಪಕ್ಕದಲ್ಲೇ ಪ್ಲೇ ಏರಿಯಾ ಕೂಡ ಇರುತ್ತಲ್ಲ, ಸೊ ಅವನಿಗೂ ಕೂಡ ಆಟ ಆಡಿಸ್ಬೋದು ನಿಹಾಲ್ಗೆ ಅಂತೇಳ್ಬಿಟ್ಟು. ಊಟನೂ ಆಗುತ್ತೆ, ಹಾಗೆ ಅವನಿಗೂ ಕೂಡ ಆಟ ಆಡಿಸ್ಕೊಂಡು ಹೋಗ್ಬೋದು. ಹೇಗೂ ಮಳೆ ಅಲ್ವಾ, ಹೊರಗೆಲ್ಲೋ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬಂದಿದ್ದೀವಿ. ನಾವು ಮಧ್ಯಾಹ್ನ 3 ಗಂಟೆಗೆ ಟೇಬಲ್ನ ಬುಕ್ ಮಾಡಿದ್ದು. ಸೊ ಜಸ್ಟ್ ಅಲ್ಲಿ ರೆಸ್ಟೋರೆಂಟ್ ಅಂತ ಬಂದರೆ ನಮ್ಮ ನೇಮ್ ಹೇಳಿದ್ರೆ ಸಾಕು, ಒಂದು 5 ನಿಮಿಷ ವೆಯ್ಟ್ ಮಾಡಿಸಿ ಅವರು ಕನ್ಫರ್ಮೇಷನ್ ಮಾಡ್ತಾರೆ. ಸೊ ನೋಡ್ಬೋದು ನೀವು ರೆಸ್ಟೋರೆಂಟ್ ಹೇಗಿದೆ ಅಂತೇಳಿ. ಸೊ ಈ ರೀತಿಯಾಗಿ ಹಂಪಿ, ಚೆನ್ನೈ, ಮಂಗಳೂರು, ಬಳ್ಳಾರಿ, ಬೆಳಗಾಂ ಈ ರೀತಿಯಾಗಿ ಸ್ಟೇಷನ್ ನೇಮ್ಗಳನ್ನ ಕೊಟ್ಟಿರ್ತಾರೆ. ಸೊ ನೀವು ಎಷ್ಟು ಸೀಟ್ನ ಬುಕ್ ಮಾಡಿರ್ತೀರ ಆ ರೀತಿಯಾಗಿ ನಿಮಗೆ ಸೀಟ್ನ ಅಲಾಟ್ ಮಾಡ್ತಾರೆ. ಸೊ ಜಸ್ಟ್ ನಾವೀಗ ನಮ್ಮ ಆರ್ಡರ್ನ ಪ್ಲೇಸ್ ಮಾಡಿದ್ದೀವಿ. ಸೊ ಅಲ್ಲೊಂದು ಟ್ರ್ಯಾಕ್ ಕಾಣ್ತಿದೆ ಅಲ್ವಾ, ಅಲ್ಲಿ ಒಂದು ಟಾಯ್ ಟ್ರೈನ್ ಬಂದು ಊಟ ಸರ್ವ್ ಮಾಡೋ ಅಂಥದ್ದು. ಸೊ ನೀವೇ ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು, ಈಗ ಅಲ್ಲಿ ಹಂಪಿ ಅಂತೇಳಿ ಪಕ್ಕದಲ್ಲಿ ಒಂದು ಗ್ರೀನ್ ಕಲರ್ದು ಲೈಟ್ ಇದೆ ಅಲ್ವಾ, ಅದು ಬ್ಲಿಂಕ್ ಆದರೆ ನಮ್ಮದು ಊಟ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ಬ್ಲಿಂಕ್ ಆದರೆ ಅದು ಟಾಯ್ ಟ್ರೈನ್ ಏನಿರುತ್ತೆ ಅದು ಊಟನ ತೊಗೊಂಡು ಬರುತ್ತೆ. ನಾವು ಪ್ರತಿ ಸಲ ಆರ್ಡರ್ ಮಾಡಿದಾಗೂ ಕೂಡ ಆ ಟಾಯ್ ಟ್ರೈನ್ ಏನಿದೆ ಅದು ಈ ರೀತಿಯಾಗಿ ಊಟನ ತೊಗೊಂಡು ಬರುತ್ತೆ. ಸೊ ಜಸ್ಟ್ ನಾವು ಅದನ್ನೆಲ್ಲ ಆ ಟ್ರೈನಿಂದ ತೆಗೆದು ಕೂಡಲೇ ಅದು ವಾಪಸ್ ಹೋಗುತ್ತೆ. ಸೊ ನೆಕ್ಸ್ಟ್ ಏನಾದರೂ ಆರ್ಡರ್ ಮಾಡಿದ್ರೆ ಮತ್ತೆ ಅದು ತೊಗೊಂಡು ಬರುತ್ತೆ ಈ ರೀತಿಯಾಗಿ. ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಊಟನೂ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಸೊ ನೋಡ್ಬೋದು ಈ ರೀತಿಯಾಗಿದೆ ರೆಸ್ಟೋರೆಂಟು. ನಾವು ಆ್ಯಕ್ಚುಲಿ ಹೇಳಿದ್ನಲ್ಲ, ಮಧ್ಯಾಹ್ನ ನಾವು ಲೇಟಾಗಿ ಹೋಟೆಲ್ನ ಬುಕ್ ಮಾಡಿದ್ದು. ನಾವು ಬರೋ ಅಷ್ಟಿಗೆ 3:30 ಆಗೋಗಿತ್ತು. ಸೊ ಹಾಗಾಗಿ ಜನ ಕಡಿಮೆ ಇದ್ದಾರೆ. ನಾವು ಬರೋ ಟೈಮಲ್ಲಿ ಸ್ವಲ್ಪ ಕ್ರೌಡ್ ಇತ್ತು. ಸೊ ನಾವು ಊಟನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಅಲ್ಲೇ ಪಕ್ಕದಲ್ಲಿ ಪ್ಲೇ ಏರಿಯಾ ಕೂಡ ಇತ್ತು. ಸೊ ಅಲ್ಲಿ 1 ಅವರ್ಗೆ 500 ರುಪೀಸ್ ಅಂತೇಳಿ ಇತ್ತು. ಇನ್ನೊಂದು ಮೆಂಬರ್ಶಿಪ್ ಏನಾದರೂ ತೊಗೊಂಡ್ರೆ, ಅಂದರೆ ಇಯರ್ಲಿ ಮೆಂಬರ್ಶಿಪ್ ಏನಾದರೂ ತೊಗೊಂಡ್ರೆ ಆ 2000 ರುಪೀಸ್ ಆ್ಯಕ್ಚುಲಿ ಮೆಂಬರ್ಶಿಪ್ ಏನಾದರೂ ತೊಗೊಂಡ್ರೆ 1 ಅವರ್ಗೆ 200 ರುಪೀಸ್ ಅಂತ ಹೇಳಿದ್ರು. ಮೆಂಬರ್ಶಿಪ್ ಏನಾದರೂ ಇಲ್ಲ ಅಂತ ಹೇಳಿದ್ರೆ 1 ಅವರ್ಗೆ 500 ರುಪೀಸ್. ನೀವು ಅಲ್ಲೇ ನಿಯರ್ ಇರೋರಾದರೆ ನಿಮಗೆ ಇದು ಮೆಂಬರ್ಶಿಪ್ ಏನಿದೆ ಅದು ಯೂಸ್ ಆಗುತ್ತೆ. 2000 ರುಪೀಸ್ ಕೊಟ್ಟು ತೊಗೊಂಡ್ರೆ ನೀವು 1 ಅವರ್ ಯಾವಾಗಾದ್ರೂ ಬಂದು ಆಟ ಆಡಿಸ್ಕೊಂಡು ಹೋಗ್ಬೋದು. ಬಟ್ ನಮಗೆ ಸ್ವಲ್ಪ ದೂರನೇ ಆಗುತ್ತೆ ಆರ್ ನಗರ. ಸೊ ಹಾಗಾಗಿ ನಾವು 1 ಅವರ್ ಅಷ್ಟೇ ಆಟ ಆಡಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು 500 ರುಪೀಸ್ ಕೊಟ್ಬಿಟ್ಟು 1 ಅವರ್ಗೆ ಅಂತೇಳಿ ಬಂದಿದ್ದೀವಿ ಈಗ. ನಾವೇನು 500 ರುಪೀಸ್ ಕೊಟ್ಟು 1 ಅವರ್ಗೆ ಅಂತೇಳಿ ಪ್ಲೇ ಏರಿಯಾಗೆ ಬಂದಿದ್ದೀವಿ ಅಲ್ವಾ.
ಇಲ್ಲಿ 1 ರೌಂಡ್ ಕಾರ್ ಇರುತ್ತೆ, ಹಾಗೆ 1 ರೌಂಡ್ ಬೈಕ್ ಇರುತ್ತೆ. ಸೊ 500 ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನ್ನಿಸ್ತು. ಬೇರೆ ಕಡೆ ಎಲ್ಲ ಈಗ ಲೂಲು ಮಾಲಲ್ಲಿ ಆದರೆ 200 300 ಇರುತ್ತೆ. ಹಾಗೆ ಜಾಲಹಳ್ಳಿಲಿ ರಾಕ್ಲೈನ್ ಮಾಲ್ ಇದೆಯಲ್ವಾ, ಅಲ್ಲಿ ಆರ್ಕಿಡಿಯಾ ಅಂತೇಳಿ ಇದೆ, ಅಲ್ಲಿ ಪರ್ ಅವರು 200 ಅನಿಸುತ್ತೆ. ಆ್ಯಕ್ಚುಲಿ ಆರ್ಕಿಡಿಯಾ ತುಂಬಾ ಚೆನ್ನಾಗಿತ್ತು, ಬಟ್ ಈಗ ಅದು ಇಲ್ಲ ಅಂತೇಳಿ ಗೊತ್ತಾಯಿತು. ಬಟ್ ಬೇರೆ ಎಲ್ಲೂ ಅಂದರೆ ಲೂಲು ಮಾಲು, ಆರ್ಕಿಡಿಯಾ ಆಗಲಿ, ಮಂತ್ರಿ ಸ್ಕ್ವೇರು, ಬೇರೆ ಎಲ್ಲೂ ನಾನು ಈ ರೀತಿಯಾಗಿ ಬೈಕ್ ರೈಡು, ಕಾರ್ ರೈಡು ಪ್ಲೇ ಏರಿಯಾದಲ್ಲೇ ನೋಡಿರಲಿಲ್ಲ. ಜಸ್ಟ್ ಒಳಗಡೆ ಬೇರೆ ಬೇರೆ ಏನು ಸ್ಲೈಡಿಂಗ್ ಆಗಲಿ, ಬೇರೆ ಬಾಲ್ಸ್ದೆಲ್ಲ ಗೇಮ್ ಇದೆಯಲ್ಲ, ಆ ರೀತಿಯಾಗಿರುವಂತಹ ಗೇಮ್ಸ್ ಇತ್ತು. ಬಟ್ ರೈಡ್ಗಳೆಲ್ಲ ನಾನು ಈ ಮಾಲಲ್ಲಿ ಅಷ್ಟೇ ನೋಡಿದ್ದು. ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಮಾಲ್ಗೆ ಬಂದಿರೋದು ನಾವು. ಸೊ ಇವನು ಆಟ ಆಟಾಡ್ತೀವಿ ಅಂತೇಳ್ಬಿಟ್ಟು, ಸೊ ಹಾಗಾಗಿ ಆಟ ಆಡ್ಸೋಣ ಅಂತೇಳಿ ಬಂದಿದ್ದೀವಿ. ಸೊ ತುಂಬಾ ಎಂಜಾಯ್ ಮಾಡ್ತಾಯಿದ್ದೆ, ತುಂಬಾ ಮಕ್ಕಳಿದ್ರಲ್ವ, ಎಲ್ಲರ ಜೊತೆ ಸೇರಿಕೊಂಡು ತುಂಬಾ ಚೆನ್ನಾಗಿ ಆಟ ಆಡ್ತಾಯಿದ್ದ. ಈ ಬೈಕ್ ಏನಿದೆ ಇದು ಸೆಲ್ಫ್ ರೈಡ್ ಇತ್ತು. ಹಾಗೆ ಅಲ್ಲಿ ಮಕ್ಕಳು ಬರ್ಡೇ ಏನಾದರೂ ಇದ್ದರೂ ಕೂಡ ಅಲ್ಲಿ ಸೆಲೆಬ್ರೇಟ್ ಮಾಡ್ಬೋದು. ಆ ಪ್ಲೇ ಏರಿಯಾದಲ್ಲೇ ಒಂದು ಜಾಗದಲ್ಲಿ ಈ ರೀತಿಯಾಗಿ ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ. ಸೊ ಇನ್ ಕೇಸ್ ಏನಾದರೂ ಮಕ್ಕಳು ಬರ್ಡೇ ಇದ್ದರೆ ಅಲ್ಲಿ ಸೆಲೆಬ್ರೇಷನ್ ಕೂಡ ಆಗುತ್ತೆ. ಬಂದಿರೋ ಮಕ್ಕಳು ಕೂಡ ಪ್ಲೇ ಏರಿಯಾದಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಅದರದ್ದು ಪ್ಯಾಕೇಜ್ ಎಲ್ಲ ನನಗಷ್ಟು ಐಡಿಯಾ ಇಲ್ಲ, ಅಲ್ಲಿ ಬಂದು ರಿಸೆಪ್ಷನಲ್ಲಿ ವಿಚಾರಿಸಿದ್ರೆ ಅವರು ಇನ್ಫಾರ್ಮ್ ಮಾಡ್ತಾರೆ. ಸೊ ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನೀವೇನಾದರೂ RR ನಗರ್ ನಿಯರ್ ಏನಾದರೂ ಇದ್ದರೆ ಸೊ ಈ ರೀತಿ ನೀವು ಈ ಪ್ಲೇ ಏರಿಯಾಗೆ ಬಂದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮೆಂಬರ್ಶಿಪ್ ಅಂತ ಹೇಳಿದ್ನಲ್ಲ 2000 ರುಪೀಸ್ದು, ಅದು ತೊಗೊಂಡ್ರೆ ತುಂಬಾ ವರ್ತ್ ಆಗುತ್ತೆ. 500 ರುಪೀಸ್ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಆಯಿತು. ಸೊ ಅದನ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಅಲ್ಲೇ ಝುಡಿಯೋ ಇತ್ತು, ಅಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇದೊಂದು ಸ್ಮಾಲ್ ವಿಡಿಯೋ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್.